ಯವ್ವ ಸಸಿ ಸಸಿ ಏನ್ ಮಾಡಕತ್ತಿ ಯವ್ವ ಇಲ್ಲಿ ಗುದ್ನೆ ಹೊಕ್ಕೊಂಡಾರ್ಗತಿ ಹೊಕ್ಕೊಂಡ್ ಕುಂತಿಯಲ್ಲ ಒಳಗ ನಾಷ್ಟಾಕದ ಮಾಡಿಯೋ ಇನ್ನ ಇಲ್ಲ ಹೊಟ್ಟಿ ಹಸದ್ ಹುಣ್ಣಾಗೈತ್ ನಂಗ ಮಾಡಿದ್ರ ಒಟ್ಟು ಹಾಕೊಂಬಾರ ಮಾಡಕತ್ತೀನ್ರಿ ಅತ್ತಿಯವ್ರ ಮಾಡಕತ್ತೀನ್ರಿ ಹಾಕೊಂಬರ್ತೀನಿ ತಡೀರಿ ಅಲ್ಲೇ ಕುಂದ್ರಿ ತಗೊಂಬರ್ತೀನ್ರಿ ಇದನ್ನ ಕೇಳಾಕತ್ತನ ಒಂದ್ ತಾಸ್ ಮ್ಯಾಗ ಆತ ಇನ್ನ ಯಾವಾಗ ತಂದು ಕೊಡ್ತಾಳೋ ಏನೋ ಯವ್ವ ಸಸಿ ಮುದ್ದ ಒಟ್ಟ ಹೊರಗೆ ಬಾರ ಯವ್ವ ನಿನ್ನ ಮುಖ ತೋರಿಸೋಗ ಬನ್ರಿ ಅತ್ತಿಯರ ಬನ್ರಿ ಬನ್ರಿ ಏನ್ರಿ ಅತ್ತಿಯವರ ಐ ನನ್ನ ಸಸಿ ಮುದ್ದ ಏನ್ ಮಾಡಾಕತ್ತೀಯ ನಾಷ್ಟಾ ಮಾಡಾಕತ್ತೇನಂತೆ ಹೇಳಾಕಂತನ ಒಂದ್ ತಾಸ್ ಮ್ಯಾಗ ಅಲ್ತ ಅಂತದೇನ್ ಸ್ಪೆಷಲ್ ಮಾಡಾಕತ್ತಿ ನಾಷ್ಟಾ ಒಳಗ ಅಂತ ಕೇಳಾಕ ಕರ್ದ್ನ ಅತ್ತಿಯವ್ರ ಏನ್ ಮಾಡಲ್ರಿ ಅವಲಕ್ಕಿ ಮಾಡತ್ತಂದ್ರಲ್ಲ ನೀವ ಅದನ್ನ ಮಾಡಾಕತ್ತೀನ್ರಿ ಅತ್ತಿಯವ್ರ ಅಲ್ಲ ಹಡ್ಬಿಟ್ಟಿ ಅವಲಕ್ಕಿಗೆನ 2 ತಾಸು ಹಿಡಿಸಿ ಅಂದಿಂದ ಇನ್ನು ಎಲ್ಲಾರ ದೋಸಾ ಇಡ್ಲಿ ಮಾಡಕ್ಕಿದಂದ್ರ ಏನ್ ನಮ್ ಮಧ್ಯಾಹ್ನ ಊಟಕ್ಕನ ತಂದು ಮುಟ್ಟಿಸ್ತಿ ಅಂಬಲಂಗಾರ ಟೈಮ್ ನೋಡಲ್ಲ 11 ಗಂಟೆ ಆಗೈತಿ ತಗೊಂಡ್ ಬರ್ತೀಯೋ ಏನ್ ಒಮ್ಮೆ ಊಟಕ್ಕನ ಕೊಡ್ತೀಯೋ ಎಲ್ಲಾರ ಮನ್ಯಾಗ ಈಗ ಮುಂಜಾನೆ ನಾಷ್ಟಾ ಮುಗಿಸಿ ಮಧ್ಯಾಹ್ನ ಅಡಿಗೆ ಮಾಡಾಕತ್ತಾರ ಗಮ್ಮತ್ತೆ ವಾಸನೆ ಬರಾಕತೈತಿ ನಿನ್ ದಿನ ನಾಷ್ಟಾನ ಮುಗಿವಾಲ್ದು ನಮ್ಮ ಮನ್ಯಾಗ ಅತ್ತಿಯವರ ಟೈಮಿಂಗ್ ಬಾಳ ಆಗಿಲ್ ತಗೋರಿ ಬರೀ 11 ಗಂಟೆ ಆಗೈತಲ್ರಿ ತಗೊಂಬರ್ತೇನೆ ಗಪ್ರಿ ತಂದು ಕೊಡ್ತೇನೆ ತಡೀರಿ ಅದಕ್ಕೆ ಯಾಕೆ ಇಟ್ಟು ಸಿಟ್ಟು ಹಾಕತ್ತೀರಿ ಮತ್ತೆ ನಿಮ್ಮ ಬಿ ಪಿ ಹೆಚ್ಚಾಗಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿ ನೀವು ಗೊಟ್ಟಕ್ಕಾಗ್ರಿ ಅಂದ್ರೆ ಮತ್ತೆ ನಿಮ್ಮ ಮಗ ಮತ್ತೆ ನಿಮ್ಮ ಗಂಡ ಬಂದಿಂದ ನಾ ಏನು ಹೇಳ್ರಿ ಅತ್ತಿಯವ್ರ ಅಂದ್ರ ನನಗ ಊಟ ಕೊಡ್ಲಾರ್ದ ನನಗ ಅಸಿಡಿಟಿ ಆಗಿ ನಾ ಸಿಟ್ ಮಾಡ್ಕೊಂಡ ಒದ್ರಾಡಿ ಚೀರಾಡಿ ಬಿ ಪಿ ಹೆಚ್ಚಾಗಿ ನಂದು ಹಾರ್ಟ್ ಅಟ್ಯಾಕ್ ಆಗಿ ನಾ ಗೊಟ್ಟಕ್ಕೆ ಅನ್ನೋದನ್ನ ಕಾಯಕತ್ತಿ ಬಿಡಂಗಾರ ನೀ ಆತ್ರಿ ಅತ್ತಿಯರ ಅವಲಕ್ಕಿ ಮಾಡಾಕತ್ತೀನಿ ತೋರ್ಸಿಟ್ಟೇನ್ರಿ ಅವ್ನು ನೆನದಿರ್ಬೇಕ್ರಿ ಮಾಡ್ಕೊಡ್ತೀನಿ ಗಪ್ರಿ ಕುಂದ್ರಿ ಅಟ್ಟ ಏ ಹಡಬಿಟ್ಟಿ ನೀ ಉಪ್ಪಿಟ್ಟು ಮಾಡ್ತೇನೆ ಅಂತ ಹೇಳಿದ್ರೆ ಉಪ್ಪ ಹಾಕಿದ್ದಿಲ್ಲ ಯಾವ ಲಕ್ಷದಾಗ ಅಡಿಗೆ ಮಾಡ್ತೀಯ ಏನೋ ಎಲ್ಲಿ ಇರ್ತೈತೆ ಲಕ್ಷ ಫೋನ್ಯಾಗ ಒಂದ್ ಕಡೆ ಈ ಕಡೆ ಅಡಿಗೆ ಮನ್ಯಾಗ ಒಂದ್ ಕಡೆ ನಿಂದ ಇರುದೆಲ್ಲ ಫೋನ್ಯಾಗ ಇರ್ತೈತಿ ಧ್ಯಾನ್ ನನಗೆ ಗೊತ್ತೈತಿ ನೋಡಟ ಉಪ್ಪ ನೋಡಿ ಹಾಕ ಚೆನ್ನಾಗಿ ಮಾಡಿ ತಗೊಂಬ ಹೊಟ್ಟೆ ಹಸದ್ ಹುಣ್ಣಾಗೈತಿ ನನ್ ಮೊದಲ ಹ್ಞೂನ್ರಿ ಅತ್ತಿಯವ್ರ ಹಾಕ್ತೀನಿ ತಗೋರಿ ಅತ್ತಿಯವ್ರ ಮಾಡಿದ್ ನೋಡ್ರಿ ಅತ್ತಿಯವ್ರ ತಗೋರಿ ಅತ್ತಿಯವ್ರ ಅಲ್ಲ ಹಡ್ಬಿಟ್ಟಿ ನಾನೇನ್ ಮನುಷ್ಯಾತ್ ಮಾಡಿಯೋ ಏನು ದನಾತ್ ಮಾಡಿಯೋ ಅಲ್ಲ ನಿನ್ನ ಪ್ಲೇಟ್ನ ಹಾಕೊಂಡ್ ಬರ್ಲಾರ್ದ ಇದೇನು ಬಾಳಿಗೆನ ತಂದಿಟ್ಟಿಯಲ್ಲ ನನ್ನ ಮುಂದೆ ದನಕ್ಕೆ ಹಾಕೋ ಮುಸ್ರಿ ಹಂಗೆ ತಂದಿಟ್ಟಿಯಲ್ಲ ನನ್ನ ಮುಂದೆ ನಾ ಏನು ಓಟು ತಿಂತೇನತ್ ಮಾಡಿಯೇನ ಅಯ್ಯೋ ಅತ್ತಿಯವ್ರ ಮಾಡ್ರಿ ಈಗ ಎಟ್ ಬೇಕಟ್ ನಾಷ್ಟಾ ರೀ ನಾಳೆಗೆ ತಡ ಆದ್ರೂ ಒಂದ್ ಸ್ವಲ್ಪ ತಡ್ಕೊಳಕತ್ರಿ ಅದಕ್ಕಂತೇಳಿ ಒಟ್ಟು ತಂದು ಕೊಟ್ಟೇನ್ರಿ ಎರಡು ತಿಂತೀರಿ ತಿನ್ಲಾರ್ದು ನಾವು ತಿಂತೀವ್ರಿ ಹಡಬಿಟ್ಟಿ ನನಗೆ ಬರ್ತಾರ ಸಿಟ್ಟಿ ನಿನಗೆ ಏನು ಮಾಡಿದ್ರು ಕಡಿಮಿನ ನೀನು ಏನಾರ ಮಾಡ್ಲಿ ಅಂತ ನಿನ್ನ ದುರ್ಕೊಂಡು ಬಂದು ಹೊತ್ಕೊಂಡು ಹೋಗ್ಲಿ ನೀನು ತಗೊಂಡ್ ಹೋಗಿನ ಒಂದು ಪ್ಲೇಟ್ನ ಹಾಕೊಂಬ ಒಟ್ಟು ಅಯ್ಯೋ ಅತ್ತೀರ ಏನ್ ಮಾಡಿದ್ರು ಬೈತ್ರಿ ಬಿಡ್ರಿ ನೀವ ಏ ಹಡ್ಬಿಟ್ಟಿ ತಗೊಂಬ ಎಟ್ಟ ಬಾಳಿಗೆ ಉಪ್ಪ ಖಾರ ನೋಡ್ತೇನೆ ಮತ್ತೆ ನಿನ್ನೆ ಹಂಗೆ ಸಪ್ಪಗೆ ಮಾಡಿದ್ದೆ ಅಂದ್ರೆ ಇನ್ನಾಟ ಉಪ್ಪು ಹಾಕಿ ತಿರುವಾಡಿರ ಕೊಡಾಕತ್ತಿ ನನಗೆ ಮತ್ತೆ ಒಂದು ತಾಸು ನೀನು ಓಡಿ ಕುಂದ್ರಲಿ ನಾ ಇಲ್ಲೇ ಆಯ್ತು ತಗೋರಂಗ ಅಲ್ಲ ಹಡ್ಬಿಟ್ಟಿ ನಿನ್ನ ತಲೆ ನನ್ನ ಸಗಣಿ ತುಂಬಲಿ ಏನ ನಿನ್ನ ಮೂತಿ ಮನ್ನಾಗ ಅಡಗಲಿ ಇದ್ರಾಗ ಇಟ್ಟು ಉಪ್ಪು ಹಾಕಿ ಅಲ್ಲ ಏನು ಉಪ್ಪಿನ ಡಬ್ಬ್ಯಾಗ ನಾ ಅವಲಕ್ಕಿ ಹಾಕಿ ತಿರುಗಿ ಬಿಟ್ಟೆನ ಅತ್ತಿಯವ್ರ ನೀವೇ ಹೇಳಿದ್ರಲ್ಲ ಉಪ್ಪ ಅಟ ಹೆಚ್ಚು ಹಾಕಂತೇಳಿ ಮತ್ತೆ ನಿಮ್ಮ ಮಾತನ್ನ ಪಾಲಿಸ್ಬೇಕಲ್ಲ ಅತ್ತಿ ಮಾತ ಸಸಿ ಪಾಲಿಸ್ಲಿಕ್ಕಂದ್ರ ಅತ್ತಿ ಮಾತು ಕೇಳಲ್ದ ಸಸಿ ಅಂತೇಳಿ ಎಲ್ಲಾರು ಆಡ್ಕೊಳಂಗಿಲ್ಲನ್ರಿ ನೀವು ಹೇಳಿದ್ರಿ ಏನಾದ್ರೆ ನಾ ಉಪ್ಪು ಹೆಚ್ಚು ಹಾಕಿದ್ರಿ ಅತ್ತಿರ ನನಗೆ ಅನ್ಸಿತ್ರಿ ಉಪ್ಪು ಹೆಚ್ಚು ಹಾಕತ್ತಂತೇಳಿ ಅದಕ್ಕೆ ನೀವು ಹೇಳ್ದಂಗ ಮಾಡೇನ್ರಿ ಅವಲಕ್ಕಿ ಅಲ್ಲ ನಾ ಯಾವಾಗ ಇಷ್ಟಕ್ಕೊಂದು ಉಪ್ಪು ಹಾಕಂತ ಹೇಳಿದ್ನಿ ನಿನ್ನ ತೆಲಿಗಿಲಿ ಬರಬರ ಐತೆ ಇಲ್ಲ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಯ್ಯ ಅತ್ತಿಯವರ ನೀವಾರ್ಲಿನ್ರಿ ಇದೇ ಈಗ ನಾ ಒಳಗೆ ಹೋಗೋ ಮುಂದೆ ನೀವು ಉಪ್ಪು ಹಾಕಿದ್ದೆ ಇಲ್ಲ ಮರ್ತಿದ್ದಿ ನೋಡು ಅಂತೇಳಿ ಅದಕ್ಕೆ ನಿನ್ನಿದು ಇವತ್ತಿಂದು ಕೂಡಿ ಇವತ್ತು ಹಾಕ್ಬಿಟ್ಟಿನ್ರಿ ಅಲ್ರಿ ಅತ್ತಿಯವರ ಮತ್ತೆ 2 ದಿನದ ಕೂಡಿ ಹಾಕಿದ್ರೆ ಉಪ್ಪು ಜಾಸ್ತಿ ಆಗಿಲ್ಲೇನ್ರಿ ಅತ್ತಿಯವರ ನನಗೆ ಅನ್ಸಿತ್ರಿ ಉಪ್ಪು ಜಾಸ್ತಿ ಹಾಕತಿ ಅಂತೇಳಿ ನೀವೇ ಹೇಳಿದ್ರಿ ಅಂತೇಳಿ ನಾ ಹಾಕಿದ್ನಿ ನಿನ್ನ ಮಸಡೆ ಮಾತಾಡಿಲಿ ನಾ ಹೇಳಿದ್ದ ನೀನು ಉಪ್ಪ ಹಾಕಿದ್ದಿಲ್ಲ ಇವತ್ತ ನೋಡಿ ಹಾಕು ಅಂತ ಹೇಳಿದ್ದ ನಿನಗ 2 ದಿನದ ಒಮ್ಮೆ ಹಾಕಂತೇಳಿ ಯಾವಾಗ ಹೇಳಿದ್ನೆ ಬಿಡಾರಿನ ಎಂತ ಹುಂಬುಶೇಣಿ ಸಸಿ ಸಿಕ್ಕೆ ನನಗ ಮೂದೇವಿ ಬಂದ್ರೇನ ಬಾರಿ ನೀವು ಚಲೋ ಟೈಮಿಗೇನ ಬಂದ್ರಿ ನೋಡ ಭಾಳ ಸಸಿ ಪರವಾಗಿ ಮಾತಾಡ್ತಿರಲ್ಲ ನನ್ನ ಮ್ಯಾಗ ಇರಾಡಿ ಬರ್ತಿರಲ್ಲ ನಿಮ್ಮ ಮುದ್ದಿನ ಸಸಿ ಸರ್ವಗುಣ ಸಂಪನ್ನ ಸಸಿ ಇವತ್ತು ಏನು ಮಾಡ್ಯಾಳ ಅಂತೇಳಿ ನಿಮ್ಮ ಕಣ್ಣಾರೆ ನೋಡ್ರಿ ಕಿವಿಯಾರೆ ಕೇಳ್ರಿ ಕೇಳಿದ್ರೆ ಇಲ್ಲ
ಅಯ್ಯ ಮಾನಿಗಡಿ ಹೇಳ ಮಾನಿಗಡಿ. ಹೌದು ಮತ್ತೆ ಆಕಿ ಹೋಗಿ ಮಾಡ್ಕೊಂಡ್ ಬರಾಕತ್ತಿದ್ಲಿಲ್ಲೋ. ಆಕೆ ಹೆಂಗ್ ಮಾಡ್ಕೊಂಡ್ ಬರ್ತಿದ್ಲು ನೀ ಯಾಕೆ ಹೇಳ್ಬೇಕು ಅದನ್ನ? ಅಗಾವಪನ್ನ ಮಾಡಿಕೆರಿಂದ ಉಪ್ಪಟ್ಟು ನೋಡಿ ಹಾಕಂತೇಳಿ ನೀನು ಉಪ್ಪು ಹಾಕಿದ್ದೇ ಇಲ್ಲ ಅಂತೇಳಿ ಅದ್ರೋ ಬೇರೆ ಅದನ್ನ ಹೇಳಿ. ಹೌದು ಮತ್ತೆ ಯಾರಿಗಾದ್ರೂ ಮತ್ತೆ ಇನ್ನಟ್ಟು ಉಪ್ಪು ಹಾಕ್ಬೇಕಂತೇಳಿ ಅನ್ಸುದನ ಆಕೆ ಹಾಕ್ಯಾಳು ಆಕಿದೇನ್ ತಪ್ಪೈತಿ? ಹೌದಳ, ನೀವೇನು ನನ್ನ ಪರವಾಗಿ ಮಾತಾಡಿರ್ ಬಿಡು. ನಾ ಹೋಗಿ ಹೋಗಿ ನಿಮ್ಮ ಮುಂದೆ ಹೇಳಾಕತ್ತೇನಲ್ಲ, ನಾನು ಬುದ್ಧಿನ ಎಲ್ಲಿ ಬಿಟ್ಟು ಬಂದಿನ ಏನೋ. ಹಾ ಆಟ ಅನ್ಕೊಂಡ್ ಸುಮ್ಮಾಗು. ಆ ನಿಮ್ಮ ಮಾಮನ ಮುದ್ದಿನ ಸಸಿಯ ಸುಮ್ಮನೆ ಹಿಂಗ್ ಮಾಡಿಬಿಡ. ಅದ ಉಪ್ಪಿನ ಡಬ್ಬಿ ತಗೊಂಬ, ಅದು ಎಮ್ಮಿಗೆ ಔಷಧ ಕುಡ್ಸಾಕ ಅದು ಬಾಯಿಗೆ ಹಚ್ಚಿರ್ತಾರಲ್ಲ ಪಾಯಿಪ್ ಹಚ್ಚಿದಂಗ, ಹಂಗ ಉಪ್ಪಿನ ಡಬ್ಬಿ ಹಚ್ಕರಿಂದ ಮ್ಯಾಗ ನೀರು ಕುಡಿಸ್ಬಿಡ, ಸುದ್ದ ಆಕತಿ. ಅತ್ತಾಗಿಂದ ಸೀದಾ ಪರಲೋಕಕ್ಕೆ ಹೊಕ್ಕನ. ಮುಂಜಾನೆ ಅದು ನಾಷ್ಟ ಮಾಡೋ ಚಿಂತಿನ ಇರೋದಿಲ್ಲ ನಿನಗ. ನೋಡುವ ಶಶಿ, ನಿಮ್ಮ ಅತ್ತಿ ಎಂತ ಚಲೋ ಐಡಿಯಾ ಕೊಡಕತ್ತಾಳ ನಿನಗ. ಸುಮ್ಮನೆ ಅಷ್ಟರ ಮಾಡಿ ಬಿಡು. ಇಲ್ಲಾಕಂದ್ರ ನಿನ್ನಿದು ಇವತ್ತಿಂದು ಕೂಡಿ ಇವತ್ತ ಉಪ್ಪು ಹಾಕಿ ಮಾಡಿ, ಇಲ್ಲಾಂತಂದ್ರ ನಾಳಿದು ಒಟ್ಟು ಕೂಡಿಸ್ಕೇರಿಂದ ಹಾಕಿಬಿಡು. ತಿಂದು ಒಮ್ಮೆ ರೈಟ. ಸಾಕ್ ಹಳಮುಚ್ಚ ಹಡಿಬಿಟ್ಟಿ, ನೀ ಹಲಿಕಿಸಿತಿ ಯಾಕ್ರಿ? ನನ್ನ ಹೊಂತುಟ್ಲೆ ಕಳಿಸ್ಬೇಕಂತೇಳಿ ನಾನು ಮಾವ ಸಸಿ ಕೂಡಿ ಪ್ಲಾನ್ ಮಾಡಿರಿ ನೀವು, ಗೊತ್ತಾತ್ ನನಗ. ದೌಡ್ ಮಾಡಿ ನನ್ನ ರೈಟ್ ಅನಿಸಿ ಯಾವಾಗ ನನ್ನ ಗಾಡಿ ಮೇಲೆ ನೇತಾಕ್ತಿರಿ, ಫೋಟೋ ಹಾರ ಹಾಕ್ತಿರಿ ಅಂತೇಳಿ ಕಾಯಕತ್ತೀರಿ, ಗೊತ್ತಾತ್ ನನಗ. ಥೋ ಬಿಡ್ತಾನ ಶಾಂತ. ನಾ ಹಂಗ ಅನ್ಕೋತೇನೆ, ಹಂಗ ಕಾಡ್ಸಿದ್ದೀನಿ ನೀನು. ಹೋಗ್ರಿನ ದೌಡ್ನ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ದುಂಡು ಮೋತಿ ಗುಂಡ್ಯಾನ ತ್ಯಾಕ ಉಂಡಿ ತಗೊಂಬರ ಹೋರಿ. ಯಾವ ಉಂಡಿಲೆ? ಬೇಸನ್ ಉಂಡಿ ಮಾಡಿರ್ತಾನಲ್ಲ ಮಾರ್ತಾನಲ್ಲ ಅವ, ಜಿಲೇಬಿ ಬೇಸನ್ ಉಂಡಿ. ಹೋರಿ ತಗೊಂಬರ, ಹೊಟ್ಟೆ ಹಸದ ಹುಣ್ಣಾಗೈತೆ ನಂದು. ಈಕೆ ಹಡಿಬಿಟ್ಟು ಇಂಥ ನಾಷ್ಟ ಮಾಡ್ಕೊಂಡ್ ಬಂದಾಳ. ನೀನಿ ನೋಡಿದ್ರೆ ಉಪ್ಪಿರ್ಲಾರ್ದ ಅಂತಾದ್ ಕೊಟ್ಲೆ, ಇವತ್ ನೋಡ್ರಿ ಉಪ್ಪಿನ ಉರ್ಲು ಮಾಡ್ಕರಿಂದ ಇಂಥ ನಾಷ್ಟ ಕೊಟ್ಟಾಳ. ಈಕಿಂದ ಅಡಿಗೆ ತಿಂದ್ರೆ ನಾ ಗೊಟ್ಟಕ್ಕೆ ಅನ್ನೋದು ಖರೇನ ಐತಿ. ಬೇಡ ಬೇಡತ್ತಾಗ ನನಗ ಯಾಕೋ ಉಂಡಿ ತಿನ್ಬೇಕನ್ಸಾಗತೈತಿ, ಹೋಗಿ ತಗೊಂಬರ ಹೋರಿ. ಎಷ್ಟು ಚಲೋ ಆತಿದ್ದೀರಿ ನೀವು. ನಾನು ಉಪ್ಪಿನ ಉರ್ಲು ಮಾಡಿ ಅಡಿಗೆ ಮಾಡ್ಕೊಟ್ರು ನನಗೆ ಇಷ್ಟ ಅಂತೇಳಿ ಉಂಡಿ ತರ್ಸಾಕತ್ತೀರಿ ಅತ್ತಿಯವ್ರ. ಎಲ್ಲ ಹಡಿಬಿಟ್ಟಿ, ನಿನಗೆ ಇಷ್ಟ ಅಂತೇಳಿ ನಾ ಉಂಡಿ ತರಿಸ್ತೇನೆ. ನಂದ ಹೊಟ್ಟೆ ಹಸದ ಯಾಡಾಗ್ಯಾವು ಹೊಟ್ಟಿ, ನಿನಗ ಇಷ್ಟ ಅಂತ ಉಂಡಿ ತರಿಸ್ತೇನೆ. ನನಗೆ ಇಷ್ಟ ಅಂತ ಅಲ್ಲ, ಹೊಟ್ಟೆ ಹಸದೈತಿಗೆ ಏನಾರ ಒಂದು ತಿಂದಿಗೆ ಹೊಟ್ಟೆ ತುಂಬಿಸ್ಕೊಳಕ ಬೇಕಲ್ಲ, ಹಿಂಗಂತೆ ತರ್ಸಾಕತ್ತಿದ್ದ ಹಡಿಬಿಟ್ಟಿ. ಅಯ್ಯೋ ಅತ್ತಿಯವ್ರ, ಯಾರಿಗಾರ ತರಿಸ್ರಿ, ಒಟ್ಟು ತರ್ಸಾಕತ್ತಿರಲ್ಲ. ತರಿಸ್ರಿ ನಾನು ಒಂದ್ ಎರಡಾದ್ರೂ ತಿಂದಿರ್ತೇನೆ. ಅತ್ತಿಯವ್ರ, ಉಂಡಿ ತರ್ಸಾಕ ಅಲ್ಲಿ ಮಠ ಯಾಕೆ ಹೋಗ್ಬೇಕ್ರಿ? ಇಲ್ಲೇ ಫೋನ್ದಾಗನ ತರಿಸಿದ್ರೆ ಬರ್ತಾವಲ್ರಿ, ಮನಿ ಮಠನ ಬಂದು ತಂದು ಕೊಟ್ಟು ಹೋಗಾರ. ಹೌದಾ? ಫೋನ್ಯಾಗ ಚಲೋ ಅಲ್ಲ ಮತ್ತೆ. ದೌಡ್ ಬರ್ತಾರಿಲ್ಲ ಮತ್ತೆ. ಅಯ್ಯ ಅತ್ತಿಯವ್ರ, ಇಲ್ಲಿ ನೀವು ಆನ್ಲೈನ್ ಆರ್ಡರ್ ನೀವು ಕ್ಲಿಕ್ ಮಾಡೋಟಾಗೇನ ಮನಿ ಬಾಗಿಲಿಗೆನ ಬಂದು ನಿಂತಿರ್ತಾರ್ರಿ ಅತ್ತಿಯವ್ರ. ಮತ್ತೆ ಇದು ಅಂಗಡಿಯಾಗ ಹೋಗಿ ತರ್ತೀವಲ್ರಿ ಅತ್ತಿಯವ್ರ, ಅದಕ್ಕಿಂತ ಸಸ್ತಾರಿ ಅತ್ತಿಯವ್ರ. ಹೌದಾ? ಹಂಗಾರೆ ತಗೊಂಬ, ಫೋನ್ ತಗೊಂಬ. ಹ್ಞೂ ರೀ ಅತ್ತಿಯವ್ರ. ಅಯ್ಯೋ ಅತ್ತಿಯವ್ರ, ನಿಮ್ಗೆ ಫೋನ್ಯಾಗ ಏನು ಓದಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ರಿ ಅತ್ತಿಯವ್ರ. ನಾ ಆರ್ಡರ್ ಮಾಡ್ತೀನಿ ತರ್ರಿ ಅತ್ತಿಯವ್ರ. ಅಲ್ಲ ಹಡ್ಬಿಟ್ಟಿ, ನನ್ನ ಫೋನ್ಯಾಗ ಏನು ಬರಂಗಿಲ್ಲ ಅಂತೇಳಿ ಹಂಗ್ಸಾಕತ್ತೇನ ನಾನು? ಎಲ್ಲ ಬರ್ತೈತೆ, ನಿನಕಿಂತ ಮುಂದೆ ಹುಟ್ಟೇನ. ನಾ ಎಲ್ಲ ಹಾಕ್ತೇನೋ, ನಾ ಎಲ್ಲ ಆರ್ಡರ್ ಮಾಡ್ತೇನೋ, ನೀ ತನ್ನ ನಿಂತು ನೋಡಟ್ಟ. ನೋಡ್ರಿ ಅತ್ತಿಯವ್ರ, ನಾ ಹೇಳೇನ್ರಿ, ಇದ್ರ ಮ್ಯಾಗ ಏನಾರ ಹೆಚ್ಚು ಕಮ್ಮಿ ಆದ್ರೆ ನೀವ ಜವಾಬ್ದಾರಿ ಅತ್ತಿಯವ್ರ. ನನ್ನ ಮ್ಯಾಗ ನೀವು ಬರಂಗಿಲ್ರಿ ಅತ್ತಿಯವ್ರ. ನೀವು ಮೊದ್ಲ ಏನ್ ಮಾಡಿದ್ರು ಬೈಕೋತ್ ನಿಂದಿರ್ತೀರಿ. ಯವ್ವ ಹಡಿಬಿಟ್ಟಿ ಸಸಿ, ನಾನು ಅಷ್ಟೇನ್ ಬಾಳ ಅನಪಡೇನಿಲ್ಲ, 1 2 3 ಮಟ ಕಲ್ತೇನ, ಗೊತ್ತಾಕತ್ ನನಗೂ. ನೀ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂದ್ರ. ಹಲೋ, ಅಯ್ಯಂಗಾರ್ ಬೇಕರಿ ಆ್ಯಂಡ್ ಸ್ವೀಟ್ ಮಾರ್ಟ್ಗೆ ನಿಮಗೆ ಸ್ವಾಗತ. ಹೇಳ್ರಿ, ನಿಮಗೆ ಏನು ಬೇಕಾಗಿತ್ತು? ನನಗೆ ಏನಾರ ಅಟ ಸ್ವೀಟ್ ತಿನ್ನಂಗಾಗಿತ್ರಿ, ಸ್ವೀಟ್ ಬೇಕಾಗಿತ್ರಿ, ಅದಕ್ಕೆ ಫೋನ್ ಹಚ್ಚಿದಿನ್ರಿ ನಿಮ್ಮ ಅಂಗಡಿಗೆ. ಬೆಳಗಾವಿ ಕುಂದ ಬೇಕಾದ್ರೆ 1 ಒತ್ತಿ, ಗೋಕಾಕ್ ಕರ್ದಂಟ್ ಬೇಕಾದ್ರೆ 2 ಒತ್ತಿ, ಧಾರವಾಡ ಪೇಡ ಬೇಕಾದ್ರೆ 3 ಒತ್ತಿ, ಮೈಸೂರು ಪಾಕ್ ಬೇಕಾದ್ರೆ 4 ಒತ್ತಿ, ಲಾಡು ಬೇಕಾದ್ರೆ 5 ಒತ್ತಿ. 5 ಒತ್ತಿದ್ ನೋಡಪ್ಪ, ಕರೆಕ್ಟ್ ಐತಿಲ್ಲ ಶಶಿ? ಹ್ಞೂನ್ರಿ. ನಿಮ್ಮ ಆಯ್ಕೆಗಾಗಿ ಧನ್ಯವಾದಗಳು. ನಿಮಗೆ ಬೂಂದಿ ಲಾಡು ಬೇಕಾದಲ್ಲಿ 1 ಒತ್ತಿ, ಬೇಸನ್ ಲಾಡು ಬೇಕಾದಲ್ಲಿ 2 ಒತ್ತಿ, ಡ್ರೈ ಫ್ರೂಟ್ಸ್ ಲಾಡು ಬೇಕಾದಲ್ಲಿ 3 ಒತ್ತಿ, ಮೋತಿಚೂರ್ ಲಾಡು ಬೇಕಾದಲ್ಲಿ 4 ಒತ್ತಿ, ರವಾ ಲಾಡು ಬೇಕಾದಲ್ಲಿ 5 ಒತ್ತಿ. ನಿಮ್ಮ ಈ ಆಯ್ಕೆಗಾಗಿ ತುಂಬಾ ಧನ್ಯವಾದ. ಯಪ್ಪ, ಇನ್ನ 2 ಸಲ ಧನ್ಯವಾದ ಹೇಳ್ತಿ. ಹೊಟ್ಟೆ ಹಸದ ಕಂಗಾಲಾಗೇನ್ ನಾನು. ಪಟ್ನ ಸ್ವೀಟ್ ಕಳಿಸ್ಕೊಡಯ್ಯಪ್ಪ. ಮೇಡಮ್, ಯಾಕೆ ನೀವು ಸಿಕ್ ಮಾಡ್ಕೋತಾ ಇದ್ದೀರಿ? ಇಲ್ಲಿ ಒಂದೇ ಒಂದು ಆಪ್ಷನ್ ಇದೆ, ನೀವು ಅದನ್ನ ಒತ್ತಿ ಬಿಡಿ. ಲಡ್ಡು ಬಂದು ಸೀದಾ ನಿಮ್ಮ ಬಾಯಲ್ಲಿನೇ ಬಿದ್ದು ಬಿಡುತ್ತೆ. ಆಯ್ತು ತಗೋರಪ್ಪ, ಅದನ್ನ ಹೇಳ್ಬಿಡು. ಇಷ್ಟ ಮಟ್ಟ ಕಾಲೇನಂತ ಅದನ್ನೊಂದು ಒತ್ತಿ ಬಿಡ್ತೇನೆ, ಹೇಳಪ್ಪ. ಓಕೆ, ನಿಮ್ಮ ಆಯ್ಕೆಗಾಗಿ ಧನ್ಯವಾದಗಳು.
ಕಾಲ್ ಕೆಜಿ ಬೇಕಾದಲ್ಲಿ ಒಂದನ್ನು ಒತ್ತಿ, ಅರ್ಧ ಕೆಜಿ ಬೇಕಾದಲ್ಲಿ ಎರಡನ್ನು ಒತ್ತಿ, ಒಂದ್ ಕೆಜಿ ಬೇಕಾದಲ್ಲಿ ಮೂರನ್ನು ಒತ್ತಿ, 1 ಕ್ವಿಂಟಲ್ ಬೇಕಾದಲ್ಲಿ 4 ಒತ್ತಿ. ಇವ ಎಂತ ದೌಡ್ ಹೇಳಿದ, ಏನು ಕಾಲ ಅರ್ಧ ಕೆಜಿ ಏನು ಗೊತ್ತಾಗ್ಲಿಲ್ಲಲ್ಲ, ಎಷ್ಟು ಇರ್ಬೇಕ? 4 ಬಿಟ್ನಿ. ಇಷ್ಟು ದೊಡ್ಡ ಆರ್ಡರ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ನಿಮ್ಮ ಆರ್ಡರ್ ಹಾದಿಯಲ್ಲಿ ಬರ್ತಾ ಇದೆ. ನಿಮ್ಮ ಆರ್ಡರ್ ನಿಮ್ಮನ್ನು ತಲುಪಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅಲ್ಲಿಯವರೆಗೆ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಧನ್ಯವಾದಗಳು. ಅಲ್ಲ ತಮ್ಮ, ನಾ ಕೊಟ್ಟಿದ್ದನ 1 ಕಿಲೋ ಆರ್ಡ್ರ, ನೀ ಏನ್ ಇಷ್ಟು ಖುಷಿಯಾಗಿಯಲ್ಲ? ಅಲ್ಲ ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನೀವು ಕೊಟ್ಟಿದ್ದು 1 ಕೆಜಿ ಅಲ್ಲ, ನೀವು ಕೊಟ್ಟಿದ್ದು 1 ಕ್ವಿಂಟಲ್. ಅಲ್ಲ ತಮ್ಮ, ನಾವ್ ಇರೋದನ್ನ ಮನ್ಯಾಗ 4 ಮಂದಿ ಇದೇವು. ನೀನು 1 ಕ್ವಿಂಟಲ್ ಲಡ್ಡು ತಗೊಂಡ್ ನಾವೇನ್ ಮಾಡೋಣ ಯಪ್ಪ ತಮ್ಮ? ನಮಗ್ ಬೇಕಾಗಿರೋದು 1 ಕೆಜಿ ಇಲ್ಲಾರ ಅರ್ಧ ಕೆಜಿ ಅಷ್ಟೇ. ಅಯ್ಯೋ ಶಿವನ, ಫೋನ ಕಟ್ ಮಾಡಿದಲ್ಲ ಇವ. ಅಯ್ಯೋ, ಹಲೋ 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 ಹಲೋ. ಅಲ್ಲ ನೀನ ಎಂತ ಬಾಡ್ಕೊಂಡ್ ಅಂಗಡಿ ಫೋನ್ ಹಚ್ಚಿ ಅಲ್ಲ ನೀ? ಬರೀ 1 ಹೊತ್ತು 2 ಹೊತ್ತು 3 ಹೊತ್ತು ಅಂತೇಳಿ ತಲೆ ಚಿಟ್ಟು ಹಿಡಿಸಿದ್ ನೋಡು. ಅಯ್ಯೋ ನೀನು ಯಾವ್ದಾರ ಅಂಗಡಿ ಹಿಂಗ್ ಮಾಡ್ತಾರನ? ಈಗ 1 ಕೆಜಿ ಒತ್ತೊಲ್ಟೆಗೆ 1 ಕ್ವಿಂಟಲ್ ಆಗಿ ಹೋತದ. ಇನ್ನೇನ್ ಮಾಡಂಗೈತಿ? ಗೊತ್ತಿತ್ರಿ ಅತ್ತಿಯವ್ರ ನೀವು ಹಿಂಗ ಅಂತೀರ ಅನ್ನೋದು. ನನಗೆ ಗೊತ್ತಿತ್ರಿ ಅತ್ತಿಯವ್ರ ನೀವು ಹಿಂಗ ಅಂತೀರ ಅನ್ನೋದು ಗೊತ್ತಿತ್ರಿ ನನಗೆ. ನಾ ಏನ್ ಮಾಡಿದ್ರು ನೀವು ಏನಾರ ಒಂದು ಅನ್ನತ್ತೀರಿ ನನಗೆ, ಹೌದಿಲ್ರಿ? ನಾ ಮೊದ್ಲೇ ಹೇಳಿದ್ರಿ ನಾ ಮಾಡ್ತೀನಿ ಆರ್ಡ್ರ, ನೀವು ಹೇಳ್ರಿ ಅಂತ ಹೇಳಿ. ನೀವು ಅದೇನೇನ್ರಿ ನನಗೆಲ್ಲ ಗೊತ್ತೈತಿ, ನಾನು ಮಾಡ್ದೇನಂತೆ. ಮಾಡಿದ್ರಿಲ್ಲೇ 1 ಕ್ವಿಂಟಲ್ ಆರ್ಡರ್ ಮಾಡಿರಿ, ಬರ್ತಾನೀಗ ತಗೊಂಡ ರೊಕ್ಕ ಕೊಡವ್ರ ಅಂತ ಕುಂದ್ರಿ ಇಲ್ಲೇ.